ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಶಿರಕೊಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಎಂಜಿಎನ್ಆರ್ಜಿ ಕಾಮಗಾರಿಯಲ್ಲಿ ಯಾವುದೇ ಅವ್ಯವಹಾರ ಇಲ್ಲಿಯ ತನಕ ನಡೆದಿಲ್ಲ. ನಿರಂತರವಾಗಿ ಪಂಚಾಯಿತಿ ವತಿಯಿಂದ ದುಡಿಯುವ ಕೆಲಸಗಾರರಿಗೆ ನರೇಗಾ ಕೆಲಸ ಪಂಚಾಯಿತಿ ನೀಡುತ್ತಾ ಬಂದಿದ್ದು, ನಿಗದಿತ ಸಂಬಳವನ್ನ ಸಕಾಲಕ್ಕೆ ನೀಡುತ್ತಿದ್ದಾರೆ ಅಂತ ನರೇಗಾ ಕಾಮಗಾರಿ ಕೆಲಸಗಾರ ತಿಪ್ಪಣ್ಣ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಶಿರಕೊಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 13ನೇ ಬ್ಲಾಕ್ ನಂಬರ್ನಲ್ಲಿ ಕಾಲುವೆ ಹೂಳು ಎತ್ತುವ ನರೇಗಾ ಕಾಮಗಾರಿ ಕೆಲಸದ ಸ್ಥಳದಿಂದ ಸ್ಪಷ್ಟನೆ ಕೊಟ್ಟ ಅವರು, ಪಂಚಾಯಿತಿ ವತಿಯಿಂದ ಇಂದು 13ನೇ ಬ್ಲಾಕ್ನಲ್ಲಿ ಕಾಲುವೆ ಹೂಳು ಎತ್ತು ಕೆಲಸ ಮಾಡಲಾಗ್ತಾ ಇದೆ. ಹಲವು ವರ್ಷಗಳಿಂದ ನಾವು ನರೇಗಾ ಕೆಲಸ ಮಾಡುತ್ತಾ ಬಂದಿದ್ದು, ಈಗಲೂ ಕೂಡ ಮಾಡ್ತಾ ಇದ್ದೇವೆ. ಅವ್ಯವಹಾರ ಆರೋಪ ಸರಿಯಲ್ಲ. ದುಡಿದು ತಿನ್ನುವವರಿಗೆ ಪಂಚಾಯಿತಿಯವರು ನರೇಗಾ ಕೆಲಸ ಮಾಡ್ತಿದ್ದೀವಿ. ಈಗಲೂ ಕೂಡ 15 ಜನ ದುಡಿತಾ ಇದ್ದೀವಿ ಎಂದಿದ್ದಾರೆ. ಒಂದು 15 ವರ್ಷ ಆತ್ರ ನಾವು ಪಂಚಾಯತಿ ಹೊರಗೆ ಬರಕ್ಕೆ ನಮ್ಮ ಕಾರ್ಡ್ ಅಂದಾಗ ಒಂದಿಂದ ಓಕೆ ಇದೇವ್ರಿ. ನಾವು ಎನರ್ಜಿ ನಾವು ಕಾಯಂ ಇದ್ದೇವೆ. 15 ಮಂದಿ ಕಾಯಂ ಇದ್ದೇವ್ರಿ. ಎಲ್ಲರಿಗೂ ಪಂಚಾಯತಿ ಕೆಲಸ ಕೊಟ್ಟಾರ. ಸಮಸ್ಯೆ ಏನಿಲ್ಲ. ಏನಿಲ್ಲ ಬಿಡ್ರಿ, ಸಮಸ್ಯೆ ಏನಿಲ್ಲ. ಜೆಸಿಬಿ ಸುಳ್ಳು ಸುದ್ದಿ ರೀ ಸರ ಇದೆ. ಸುಳ್ಳು ನಾವು ದುಡ್ದವ್ರದೇವ್ರಿ. ಜೀತಿದ್ದು ಏಲ್ ತೆಗೆದು ಹೋಗೋದು ನಾವು ಬಳೆ ಮಾಡಿ ಸುಳ್ಳು ರೀ ಎಲ್ಲ. ಹಿಂಗ ಒಂದ್ ಹೋಗಿ ಒಂದ್ ಹುಟ್ಟಿಸ್ತಾರ್ರಿ. ಅವ್ರು ವಾರಕ್ಕೆ ಬರೋದಿಲ್ರಿ ಸರ. ಅವ್ರು ಏನಾರು ಹೇಳ್ತಾರ, ಏನ್ ಮಾಡಿದ್ರಿ ಅವ್ರನ್ನ? ನಾವು ಗೊತ್ತಲ್ರಿ ಬಡ ದುಡಿಯವ್ರ. ನಾವು ಪಂಚಾಯತಿ ವಾರಕ್ಕನ ಕಾಯಂ ಹೋಗ್ಯವ್ರಿ. ನಾವು ಕಾರ್ಡ್ ಎಂದಾಗ ಒಂದಿಂದ ಅದಾವ್ರ. ನಮ್ಮ ಎನರ್ಜಿ ಕಾಯಂ ಹೋಗಿ ಹೋಗ್ಯವ್ರಿ. ನಾವು ಪಂಚಾಯತಿ ಒಟ್ಟು ಪೇಮೆಂಟ್ ಜಳ ಐತಿ, ಅದೇನೇನ್ರಿ. ಜೊತೆಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಾಶವ ಮಾತನಾಡಿ, ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಡುತ್ತಾ ಬರಲಾಗ್ತಾ ಇದೆ. ಈಗ ನರೇಗಾ ಕಾಮಗಾರಿಯಲ್ಲಿ ಅವ್ಯವಹಾರ ಆರೋಪ ಸತ್ಯಕ್ಕೆ ದೂರವಾದ ಆರೋಪವಾಗಿದೆ. ಪ್ರಸ್ತುತ ಈಗ ಎಂಜಿಎನ್ಆರ್ಜಿ ಕಾಮಗಾರಿಯಲ್ಲಿ ಪಂಚಾಯಿತಿ ವ್ಯಾಪ್ತಿಯ 13ನೇ ಬ್ಲಾಕ್ನಲ್ಲಿ ಕಾಲುವೆ ಹೂಳು ಎತ್ತುವ ಕಾಮಗಾರಿ ನಡೀತಾ ಇದ್ದು, ಇನ್ನಷ್ಟು ಕಾಮಗಾರಿಯನ್ನ ಸದ್ಯದಲ್ಲಿಯೇ ಆರಂಭಿಸ್ತೀವಿ. ನರೇಗಾ ಕೆಲಸಕ್ಕೆ ಬರುವ ಜನರಿಗೆ ಅವರದೇ ಖಾತೆಗೆ ಅವರ ಶ್ರಮದ ಫಲವನ್ನ ನೀಡಲಾಗ್ತಾ ಇದೆ. ಕೆಲವು ಶಕ್ತಿಗಳು ದುರುದ್ದೇಶದಿಂದ ಸುಳ್ಳು ಆರೋಪಗಳ ಮಾಡ್ತಾ ಇರೋದು ಸರಿಯಲ್ಲ. ಆರೋಪ ಮಾಡುವವರು ನರೇಗಾ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಖುದ್ದಾಗಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಬಳಿಕ ಸತ್ಯದ ಬಗ್ಗೆ ತಿಳಿಯಬೇಕು ಅಂತ ಮನವಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಶಿರಕೊಳ ಗ್ರಾಮ ಪಂಚಾಯತಿ PDO ಮಾತಾಡ್ತಿರೋದು. ಈಗಾಗಲೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ನಮ್ಮ ಶಿರಕೊಳ ಗ್ರಾಮದಲ್ಲಿ 13ನೇ ಬ್ಲಾಕ್ ಕಾಲುವೆ ತೆಗೆಯುವ ಕಾಮಗಾರಿ ನಡೀತಾ ಇದೆ. ಅಲ್ಲಿ 15 ಜನ ಲೇಡೀಸು, 15 ಜನ ಜೆಂಟ್ಸು, ಟೋಟಲ್ 30 ಜನ ಕೆಲಸ ಮಾಡ್ತಿದ್ದಾರೆ. ಹಾಗೆ ನಾವಿನ್ನು ಮುಂದೆ ಶಿರಕೊಳ ಗ್ರಾಮದ 12ನೇ ಬ್ಲಾಕ್ ಕಾಲುವೆ ಹೂಳು ತೆಗೆಯೋದು, ಹಾಗೆ 11ನೇ ಬ್ಲಾಕ್ ಕಾಲುವೆ ಹೂಳು ತೆಗೆಯೋ ಕಾಮಗಾರಿನ ಸದ್ಯದಲ್ಲೇ ಪ್ರಾರಂಭ ಮಾಡ್ತೀವಿ. ಈಗ ಒಂದು ಸುದ್ದಿ ಹರಡಿತ್ತು, ಏನು ಗ್ರಾಮ ಪಂಚಾಯತಿಲಿ ಅವ್ಯವಹಾರ ಆಗಿದೆ ಅಂತ. ಅದಕ್ಕೊಂದು ನಾನು ಸ್ಪಷ್ಟೀಕರಣ ಕೊಡ್ತೀನಿ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನನ್ನ ಅವಧಿಗೆ ಯಾವುದೇ ರೀತಿ ಅವ್ಯವಹಾರ ಆಗಿರುವುದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳು ಏನಾದರೂ ಸ್ಪಷ್ಟೀಕರಣ ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಸ್ಪಷ್ಟೀಕರಣವನ್ನ ನಮ್ಮ ಗ್ರಾಮ ಪಂಚಾಯತಿಯಿಂದ ನಾನು ನೀಡ್ತೀನಿ ಅಂತ ಈ ಮೂಲಕ ತಮ್ಮೆಲ್ಲರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.